ಈಗ ಯುದ್ಧ ಇದೆ, ಗ್ಯಾಸ್ ಸಪ್ಲೈ ಕಡಿಮೆ ಇದೆ. ಈಗ ಏನೋ ಇನ್ನೊಂದು 2 ವಾರದಲ್ಲಿ ಯುದ್ಧ ಮುಗಿತಿದೆ ಅಂತಾರೆ, ಮುಗಿದ್ರೆ ಮತ್ತೆ ಹೆಚ್ಚಿಗೆ ಅದು ನೇರವಾಗಿ ಅಂತಾರಾಷ್ಟ್ರೀಯಲ್ಲಿ ಇರುವಂಥ ಆಯಿಲ್ ಕ್ರೈಸಿಸ್ ಸಂಬಂಧ ಇರುವಂಥ ಈ ಎಲ್ಲ ನಿರ್ಣಯಗಳು ಅಂದರೆ ಯುದ್ಧ ನಿಲ್ತಂದ್ರೆ ಮತ್ತೆಲ್ಲ ಡೌನ್ ಆಗ್ತದೆ ಅಲ್ಲ, ಖಂಡಿತವಾಗಿ ಇಂಪ್ರೂವ್. ಸಪ್ಲೈ ಆ್ಯಂಡ್ ಡಿಮಾಂಡ್ ಇದು. ಸಪ್ಲೈ ಇಂಪ್ರೂವ್ ಆತಂದರೆ ಡಿಮಾಂಡ್ ಕಮ್ಮಿ ಆಗುತ್ತೆ. ಸರಿ, ಬೆಲೆ ಏರಿಕೆ ಅಂದರೆ ತೈಲ ಬೆಲೆ, ಪೆಟ್ರೋಲು, ಡೀಸೆಲು ಹೆಚ್ಚಿಗೆ ಆಗ್ತಾ ಇದೆ. ರಾಜ್ಯ ಸರ್ಕಾರ ತೆರಿಗೆ ಕಡಿಮೆ ಮಾಡಿ ಜನರಿಗೆ ಕೊಡ್ಬೋದಲ್ಲ ಇಂಥ ಸಮಯ? ಪೆಟ್ರೋಲು ಡೀಸೆಲ್ ನೋಡ್ರಿ, ನಾನಿದ್ದಾಗ 7 ರೂಪಾಯಿ ಕಡಿಮೆ ಮಾಡಿದ್ದೆ. ಬೆಲೆ ಹೆಚ್ಚಾಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಿಂದ 7 ರೂಪಾಯಿ ನಮ್ಮ ರಾಜ್ಯದ ಟ್ಯಾಕ್ಸ್ ಏನಿದೆ ಮತ್ತು ವ್ಯಾಟ್ ಇದೆಯಲ್ಲ ಅದನ್ನು ಕಮ್ಮಿ ಮಾಡಿದ್ದೆ ನಾನು. ಸಿದ್ದರಾಮಯ್ಯ ಅವರು ಹಿಂದಿನೂ ಕೂಡ 5 ವರ್ಷ ಇದ್ರು, ಈಗ 1 ನಯ ಪೈಸೆ ಯಾವಾಗಲೂ ಕಮ್ಮಿ ಮಾಡಿದ್ದಾರೆ. ಬರೀ ಬೇರೆಯವ್ರ ಮೇಲೆ ಬಟ್ ಮಾಡಿ ತೋರಿಸೋದು ಬಿಟ್ಟರೆ ಅವ್ರು ಎಂದೂ ಯಾವ ಕನ್ಸೆಷನ್ನು ಕೂಡ ಕಮ್ಮಿ ಮಾಡಲ್ಲ. ಇನ್ಫ್ಯಾಕ್ಟು ಈ ಸತಿ ಮುಖ್ಯಮಂತ್ರಿ ಆದಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೆ ಅಡೋರಿಯಂ ಟ್ಯಾಕ್ಸ್ ಹೆಚ್ಚು ಮಾಡಿದ್ದಾರೆ. ಹೈಯೆಸ್ಟು ಟ್ಯಾಕ್ಸ್ ಕರ್ನಾಟಕ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಮೇಲೆ. ಅದು ಕಡಿಮೆ ಮಾಡಿದರೆ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ. ಇವ್ರು ಮಾಡ್ಬೋದಾ ಡಿ ಕೆ ಶಿವಕುಮಾರ್ ಅವರು? ಅದು ಗೊತ್ತಿಲ್ಲ. ಅದು ಸಿದ್ದರಾಮಯ್ಯ ಅವರ ಆಡಳಿತದ ಮುಂದುವರೆದ ಭಾಗ ಇದೆ ಮತ್ತು ಅವ್ರಿಗೆ ಆರ್ಥಿಕ ಸಂಕಷ್ಟ ಇದೆ, ಅದನ್ನು ಒಪ್ಕೊಳ್ಳೋದಿಲ್ಲ. ಅದರ ನಿಜವಾದ ಆರ್ಥಿಕ ಸಂಕಷ್ಟ ಇದೆ. ಈ ಹಿನ್ನೆಲೆಯಲ್ಲಿ ಜನರಿಗೆ ಆಗುತ್ತಿರುವಂಥ ತೊಂದರೆಯನ್ನು ನಿವಾರಣೆ ಮಾಡಬೇಕನ್ನುವಂಥ ಕಳಕಳಿ ಇದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ, ಇಲ್ಲ ಮಾಡೋಕ್ಕಾಗೋದಿಲ್ಲ. ಈಗಿನ ಆರ್ಥಿಕ ಪರಿಸ್ಥಿತಿ ಭಾಳ ಕಷ್ಟ ಸಾಧ್ಯ.